ಹಾಯ್ ಎಲ್ರಿಗೂ ನಮಸ್ಕಾರ. ನೆಗೆಟಿವ್ ಥಾಟ್ಸ್ ಬರ್ತಾ ಇರಲಿ, ಇಲ್ಲ ಪೂಜೆ ಮಾಡಬೇಕಾದ್ರೆ ನಾವು ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಲ್ಲ, ಪೂಜೆ ಮೇಲೆ ಏಕಾಗ್ರತೆಯಿಂದ ನಾವು ಪೂಜೆನೇ ಮಾಡೋಕ್ಕೆ ಸಾಧ್ಯ ಆಗಲ್ಲ, ಆ ಥರ ತೊಂದರೆ ಎಲ್ಲ ಆಗೇ ಆಗಿರುತ್ತೆ. ಏನು ಪರಿಹಾರ, ಯಾವ ರೀತಿ ನಾವು ಇದ್ದರೆ ಅದನ್ನು ನಾವು ಎದುರಿಸಿ ನಾವು ನಿಂತ್ಕೋಬೋದು, ಆ ಥರ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಿಂದ ತೆಗ್ದಾಕ್ಬೋದು. ಮತ್ತು ಪೂಜೆಯಲ್ಲಿ ಒಂದೇ ಮನಸ್ಸು ಇಟ್ಕೊಂಡು ನಾವು ಯಾವ ರೀತಿ ಪೂಜೆನ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ ರಾಯರ ಪೂಜೆನ ಯಾವ ರೀತಿ ಮಾಡಬೇಕು ಮನೇಲಿ ಸಿಂಪಲಾಗಿ ಸರಳವಾಗಿ ಯಾವ ರೀತಿ ಪೂಜೆನ ಮಾಡೋದು ಅನ್ನೋದ್ರ ಬಗ್ಗೆನೂ ಹೇಳ್ತಾ ಇದ್ದೀನಿ ನಿಮಗೆ. ಮೊದಲಿಗೆ ನಮ್ಮದ್ರಲ್ಲಿ ತುಂಬ ನೆಗೆಟಿವ್ ಥಾಟ್ಸು ಮತ್ತು ಏಕಾಗ್ರತೆ ಇರಲ್ಲ. ನಾವು ಪೂಜೆ ಮಾಡಬೇಕಾದ್ರೆ ಏನೇನೋ ಆಲೋಚನೆಗಳು ಬರ್ತಾ ಇರುತ್ತೆ. ಪೂಜೆ ಮಾಡಬೇಕಾದ್ರೆ ಅಂದರೆ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಮನಸ್ಸಿದ್ರೂ ಕೂಡ ನಮ್ಮ ಮನಸ್ಸಲ್ಲಿ ಬೇಡದೇ ಇರೋ ವಿಚಾರಗಳ ಬಗ್ಗೆನೇ ನಾವು ಯೋಚನೆನ ಮಾಡ್ತಿರ್ತೀವಿ. ಅದರಿಂದ ನಾವು ಪೂಜೆ ಮಾಡಬೇಕಾದ್ರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡಿ ಪ್ರಾರ್ಥನೆ ಮಾಡೋದಾಗಲಿ ಅಥವಾ ಪರಿಶುದ್ಧ ಮನಸ್ಸಿಂದ ದೇವ್ರನ್ನ ನೆನೆಸ್ಕೊಳ್ಳೋದೇ ಆಗಲಿ ಸಾಧ್ಯನೇ ಆಗೋದಿಲ್ಲ. ಅದಕ್ಕೆ ಅಂದರೆ ನನ್ನ ಅನುಭವದಿಂದ ನಾನು ಹೇಳ್ತಾ ಇರೋವಂಥ ಮಾತಿದು. ಅಂದರೆ ನಿಮ್ಗೆ ಆ ಥರ ಥಾಟ್ಸ್ ಏನಾದ್ರು ಬಂತು, ನಿಮಗೆ ಪೂಜೆನ ಮಾಡೋಕ್ಕಾಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತಿದೆ ಅಂತ ಅಂದರೆ ರಾಯರು ಮಂತ್ರಾಕ್ಷತೆ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಅದೆಷ್ಟು ಪವರ್ಫುಲ್ಲು ಮತ್ತು ಅದ್ರದ್ದು ವಿಶೇಷತೆ ಏನು, ಪ್ರಾಮುಖ್ಯತೆ ಏನು, ಅದ್ರ ಗುಣಗಳ ಬಗ್ಗೆ ಎಲ್ರಿಗೂ ಆಲ್ರೆಡಿ ತಿಳ್ಕೊಂಡಿರ್ತೀರ. ಅದನ್ನು ನೀವು ಒಂದು ಸ್ವಲ್ಪ ತಲೆಗೆ ನೀವು ಹಾಕ್ಕೊಂಡು ಮತ್ತು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ಒಂದೆರಡು ಕಾಳು ನಿಮ್ಗೆ ಯಾವಾಗ ಆ ಥರ ಫೀಲ್ ಆಗುತ್ತೆ ಆ ಟೈಮಲ್ಲಿ ನೀವು ಹಾಕ್ಕೊಂಡು ಒಂದೇ ಮನಸ್ಸಿಂದ ರಾಯರನ್ನ ನೆನೆಸ್ಕೊಂಡ್ರೆ ಈ ಎಲ್ಲ ರೀತಿ ನೆಗೆಟಿವ್ ಥಾಟ್ಸ್ ಆಗಿರ್ಬೋದು ಅಥವಾ ಕಾನ್ಸಂಟ್ರೇಷನ್ ಇಲ್ಲದೆ ಇರೋದಾಗಿರ್ಬೋದು, ಬರೀ ನಿಮಗೆ ನೆಗೆಟಿವ್ ಥಾಟ್ಸೇ ಮೈಂಡಲ್ಲಿ ಬರ್ತಿದೆ, ಬೇರೆ ಕಡೆ ಕಾನ್ಸಂಟ್ರೇಷನ್ ಮಾಡೋಕ್ಕೆ ಆಗ್ತಾಯಿಲ್ಲ ಅಂದರೆ ನೀವು ಎಂಥ ಟೈಮಲ್ಲಿ ಆದ್ರೂ ಕೂಡ ಮಂತ್ರಾಕ್ಷತೆನ ನಿಮ್ಮ ತಲೆಗೆ ಮತ್ತು ಸ್ವಲ್ಪ ಬಾಯಿಗೆ ಹಾಕ್ಕೊಂಡು ನೋಡಿ, ನಿಮಗೆ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ. ಇಲ್ಲ ನಾಳೆ ನಿಮ್ಗೇನೋ ಪೂಜೆ ಮಾಡಬೇಕಾಗಿರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಅಯ್ಯೋ ನಮಗೆ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಾಯಿಲ್ಲ, ಏನು ಮಾಡೋದು ಅಂತ. ನೈಟೇ ನೀವು ಆ ಥರ ಅಕ್ಷತೆನ ಬಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ತಲೆಗೆ ಇಟ್ಕೊಂಡು ಮಲ್ಕೊಂಡ್ರೆ ನಿಮಗೆ ಆ ಫೀಲ್ ಏನು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸುಮಾರು ವಿಷಯಗಳು ಮಂತ್ರಾಕ್ಷತೆ ಬಗ್ಗೆ ತುಂಬಾ ಪವಾಡಗಳಿದೆ. ತುಂಬ ಶುದ್ಧವಾಗಿ ನಾವು ಸ್ವಚ್ಛವಾಗಿ ಮಂತ್ರಾಕ್ಷತೆನ ತಗೋಬೇಕು. ಅದಕ್ಕೆ ಆದಂಥ ಪ್ರಾಮುಖ್ಯತೆ ತುಂಬ ಅಂದರೆ ತುಂಬಾ ಇದೆ. ತಿಳ್ಕೊಳ್ತಾ ಹೋದರೆ ದಿನವೇ ಸಾಕಾಗೋದಿಲ್ಲ. ಅಷ್ಟು ರಾಯರ ಬಗ್ಗೆ ಓದಿ ಅಷ್ಟು ರಾಯರ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ರಾಯರು ಭಕ್ತರಿಗಂತೂ. ಅದಂತೂ ನಿಜ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಇದಿಷ್ಟು ನಿಮ್ಮ ನೆಗೆಟಿವ್ ಥಾಟ್ಸ್ ಬಗ್ಗೆ ಆಯಿತು. ಇವಾಗ ನೀವೇನಾದ್ರು ರಾಯರ ಪೂಜೆನ ಮಾಡಬೇಕು ಅಂತ ಅಂದ್ಕೊಂಡ್ರಿ, ಮಾಡಬೇಕು ಅಂದರೆ ಒಂದು ಫೋಟೋನೋ ಅಥವಾ ವಿಗ್ರಹನೋ ನೀವು ನಿಮ್ಮ ಕೈಲಿ ಯಾವುದಾಗುತ್ತೋ ಅದನ್ನ ನೀವು ಮನೇಲಿ ತೊಗೊಂಡು ಬಂದು ನೀವು ಪೂಜೆನ ಮಾಡ್ಬೋದು. ಇಲ್ಲ ನಾನ್ ವೆಜ್ ತಿಂತೀರಾ ಅಂದರೆ ಗುರುವಾರದೊತ್ತು ಮಾತ್ರ ಮನೇಲಿ ನಾನ್ ವೆಜ್ ಆಗಲಿ ಏನೇ ಆಗಲಿ ಏನು ಮಾಡಬಾರ್ದು. ಅದು ಬಿಟ್ಟು ನೀವು ಬೇರೆ ಟೈಮಲ್ಲಿ ನೀವು ಮಾಡ್ಕೋಬೋದು. ಅದರಲ್ಲೂ ನೀವು ರಾಯರು ಪೂಜೆ ಮಾಡಬೇಕಂತ ಅಂದರೆ ಮೊದಲಿಗೆ ನೀವು ಒಂದು ಒಳ್ಳೆಯ ದಿನ ಅಂದರೆ ಗುರುವಾರ ದಿನವೇ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು. ಅದು ತುಂಬಾ ಇಂಪಾರ್ಟೆಂಟು. ರಾಯರ ಪೂಜೆನ ತುಂಬ ಸರಳವಾಗಿ ಮಾಡಿದ್ರೂ ಪರವಾಗಿಲ್ಲ, ಮತ್ತು ಸ್ವಚ್ಛವಾಗಿರಬೇಕು. ಏನಾದ್ರು ಮಾಡ್ತೀರಾ, ಇಲ್ಲ ನೀವು ಕಂಟಿನ್ಯೂ 7 ವಾರ ಅಥವಾ 11 ವಾರ 9 ವಾರ ಇಲ್ಲ 108 ದಿವಸ 48 ದಿವಸನೂ ಮಾಡ್ತಾರೆ. ಅದು ನಿಮಗೆ ಶಕ್ತಿಗೆ ಬಿಟ್ಟಿರೋ ಅಂಥದ್ದು. ನೀವು ಗುರುವಾರನೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ರಂಗೋಲಿನ ಇಟ್ಟು ಒಂದು ಮಣೆನ ಹಾಕಿ ಸ್ವಚ್ಛವಾದ ಬಟ್ಟೆನ ಹಾಕಿ ರಾಯರ ಫೋಟೋನ ವಿಗ್ರಹನ ಇಟ್ಟು, ವಿಗ್ರಹ ಇದ್ದರೆ ನೀವು ಅಭಿಷೇಕ ಎಲ್ಲ ಮಾಡಬೇಕಾಗುತ್ತೆ. ಆದರೆ ಫೋಟೋ ಇದ್ದರೆ ಏನೂ ಅವಶ್ಯಕತೆ ಇಲ್ಲ. ರಾಯರ ಫೋಟೋನ ಸ್ವಚ್ಛ ಮಾಡಿ ಗಂಧನ ಇಟ್ಟು ನೀವು ತುಳಸಿ ಹಾರನ ಹಾಕಿ ಹೂಗಳ ಹಾರನೆಲ್ಲ ಅರ್ಪಿಸಿ ರಾಯರಿಗೆ ತುಪ್ಪದ ದೀಪ ಅಥವಾ 5 ಮುಖದ ದೀಪನ ನೀವು ರಾಯರಿಗೆ ಹಚ್ಚಬೇಕಾಗುತ್ತೆ. ಹಣ್ಣು, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲನೂ ರಾಯರ ಹತ್ರ ಇಟ್ಟು ಮೊದಲಿಗೆ ಮುಖ್ಯವಾಗಿ ನೀವು ಅರಿಶಿಣನ ಯೂಸ್ ಮಾಡಬೇಕು ರಾಯರ ಪೂಜೆಲಿ. ಅಂದರೆ ಅಕ್ಷತೆಗೆ ಯೂಸ್ ಮಾಡಿರ್ತೀರ, ಬಟ್ ರಾಯರು ಕೂರಿಸಿರೋಂಥ ಮಣೆಗೆ ಆಗಿರ್ಬೋದು, ರಂಗೋಲಿಗೆ ಆಗಿರ್ಬೋದು, ನೀವು ಅರಿಶಿಣ ಇಟ್ಟರೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಮೊದಲಿಗೆ ನಾವು ರಾಯರ ಪೂಜೆನ ಮಾಡಬೇಕಾದ್ರೆ ಮೊದಲಿಗೆ ನಾವು ಗಣೇಶನ ಪೂಜೆನ ಮಾಡಲೇಬೇಕು. ಗಣೇಶನಿಗೆ ಆದ ಸಪ್ರೇಟ್ ಹಣ್ಣು, ಹೂವು, ಕಾಯಿ, ಎಲೆ, ಅಡಿಕೆ ಎಲ್ಲ ಇಟ್ಟು ಅವ್ರಿಗೆ ಇಷ್ಟವಾದಂಥ ನೈವೇದ್ಯ ಅಂದರೆ ಬೆಲ್ಲನ ಅರ್ಪಿಸಿ, ಗರಿಕೆ ಅಂದರೆ ಗರಿಕೆನ ಇಟ್ಟು ಮೊದಲಿಗೆ ಗಣೇಶನ ಪೂಜೆನ ಮಾಡಿ ಪ್ರಾರ್ಥನೆನ ಮಾಡಿಕೊಂಡು ನಂತರ ನೀವು ರಾಯರನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡ್ಬೋದು. ಇನ್ನು ರಾಯರ ಮೂಲ ಮಂತ್ರ ಇದೆ. ಮೂಲ ಮಂತ್ರ ಅಂದರೆ ಎಲ್ರಿಗೂ ಗೊತ್ತೇ ಇರೋ ಅಂಥದ್ದು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ. ಆ ಮೂಲ ಮಂತ್ರ ನೀವು ಗುರುವಾರದಿಂದನೇ
ಅಂದರೆ ಜಪಿಸ್ತಾ ಬರಬೇಕು. ಪ್ರತಿದಿನ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಗುರುವಾರ ದಿನ ಮಾಡೋದು ಒಳ್ಳೆಯದು. ಯಾವ ದಿನ ಸ್ಟಾರ್ಟ್ ಮಾಡಬೇಕು ಅಂದರೆ ಶುಕ್ಲ ಪಕ್ಷ ಹುಣ್ಣಿಮೆ ಚಂದ್ರ ಅಥವಾ ಪುಷ್ಯ ನಕ್ಷತ್ರ ಬಂದಂಥ ಗುರುವಾರದ ದಿನ ನೀವು ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇದು ಬೆಳಗಿನ ಜಾವ ನೀವು ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ 7 ಗಂಟೆ ಒಳಗಡೆ ನೀವು ಈ ಪೂಜೆನ ಮಾಡ್ಬೋದು. ಮತ್ತು ಮೂಲ ಮಂತ್ರನ ಪಠನೆ ಮಾಡ್ಬೋದು. ಈ ಮಂತ್ರ 9, 11 ಅಥವಾ 108 ಬಾರಿ ನೀವು ಪಠಣೆನ ಮಾಡ್ಬೋದು. ಹೆಣ್ಣು ಅಥವಾ ಗಂಡು ಅನ್ನೋದು ಏನೂ ಇಲ್ಲ, ಯಾರು ಬೇಕಾದ್ರೂ ಪಠನೆ ಮಾಡ್ಬೋದು. ಅದೆಲ್ಲ ನಿಮಗೆ ಬಿಟ್ಟಿರೋ ಅಂಥದ್ದು. ನೀವು ಜಪಮಾಲೆ ಇಟ್ಕೊಂಡು ಬೇಕಾದ್ರೆ ಪಠನೆ ಮಾಡ್ಬೋದು. ಅದು ಜಪಮಾಲೆ ಅಂದರೆ ತುಳಸಿಯಿಂದ ಮಾಡಿರೋವಂಥ ಮಣಿಮಾಲೆನೇ ಯೂಸ್ ಮಾಡಬೇಕು ನೀವು. ಇದನ್ನ 48 ದಿನದವರೆಗೂ 1008 ಬಾರಿ ನೀವು ಪಠಿಸಿರೋದ್ರಿಂದ ನೀವು ಅಂದ್ಕೊಂಡಿರೋ ಕೆಲಸ ಆದಷ್ಟು ಬೇಗ ನೆರವೇರುತ್ತೆ. ಇಲ್ಲ ನಿಮ್ಮ ಕೈಲಿ ಆಗಲಿಲ್ಲ ಅಂದರೆ ಒಂದು 9 ಬಾರಿನೋ 11 ಬಾರಿನೋ ಅಥವಾ ನಿಮ್ಗೆ ಸಾಧ್ಯ ಆಗುತ್ತೆ ಅಂದರೆ 108 ಬಾರಿ ಪಠಣೆನೂ ಮಾಡ್ಬೋದು ಅಥವಾ ನೀವು ಬರಿಬೋದು ಬುಕ್ಕಲ್ಲಿ. ಅದು ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನೀವು ಪೂಜೆನ ಮಾಡಿ ಎಲ್ಲ ಮುಗ್ದಿದ್ದಾದಮೇಲೆ 2 ರಿಂದ 3 ತುಳಸಿ ಎಲೆಗಳನ್ನ ತೆಗೆದುಕೊಂಡು ನಿಮ್ಮ ಕೈಲಿ ಇಟ್ಕೊಂಡು ಮುಚ್ಚಿ ರಾಯರಿಗೆ 11 ಪ್ರದಕ್ಷಿಣೆಯನ್ನು ಹಾಕಿ ಈ ಮಂತ್ರನ ಜಪಿಸಬೇಕು. ಅಂದರೆ ಪೂಜ್ಯಾಯ ಶ್ರೀ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ರಾಯರ ಮೇಲೆ ನೀವು ಹಿಡ್ಕೊಂಡಿರೋ ಅಂಥ ಮಂತ್ರಾಕ್ಷತೆ ಮತ್ತು ತುಳಸಿ ಎಲೆನ ಹರಡಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇದಿಷ್ಟು ನನ್ನ ರಾಯರ ಪೂಜೆನ ಯಾವ ರೀತಿ ಸಿಂಪಲ್ಲಾಗಿ ದಿನನಿತ್ಯ ಪೂಜೆನ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್. ಮತ್ತು ನಿಮ್ಮ ನೆಗೆಟಿವ್ ಥಾಟ್ಸ್ನೆಲ್ಲ ಒಂದೇ ನಿಮಿಷಕ್ಕೆ ಹೋಗುವಂಥ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.